ಓಕೆ, ಅವರ ಬೇಡಿಕೆಗಳನ್ನು ಕೇಳಿಸ್ಕೊಂಡ್ರಿ. ಅದನ್ನ ನೋಡಿದ್ರೆ ಗೊತ್ತಾಗತ್ತೆ ಅಧಿಕಾರಿಗಳ ಎಚ್ಚರಿಕೆಗೂ ಕೂಡ ನಾವು ಗಮನ ಕೊಡಕ್ಕಾಗಲ್ಲ. ಡೋಂಟ್ ಕೇರ್ ಅಂತಿದ್ದಾರೆ. ಮೇ 20ರಂದು ಸಾರಿಗೆ ನೌಕರರ ಮುಷ್ಕರ ಖಚಿತ ಖಚಿತ ಖಚಿತ. ಮೇ 20ರಂದು ಬಸ್ ಬಂದ್ ಇರುತ್ತೆ. ಬಸ್ ಇರಲ್ಲ, ಬಸ್ ಬಂದಿರುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸಂಧಾನ ಸಭೆ ವಿಫಲ ಆಗಿದೆ. ಸಾರಿಗೆ ನೌಕರರ ಮುಷ್ಕರ ಆಗೋದು ಪಕ್ಕಾ. ಸಾರಿಗೆ ನೌಕರರ ಒಕ್ಕೂಟದ ಮನವೊಲಿಕೆ ಫೇಲ್ ಆಗಿದೆ, ವಿಫಲ ಆಗಿದೆ. ಸತತ 2 ಗಂಟೆಗಳ ಕಾಲ ನಡೆದಂತಹ ಒಂದು ಸಂಧಾನ ಸಭೆ ಕಂಪ್ಲೀಟ್ ಆಗಿ ವಿಫಲ ಆಗಿರೋದು ಈಗ ಗೊತ್ತಾಗಿದೆ. ಸಿಎಂ ಜೊತೆ ಸಭೆಗೆ ಪಟ್ಟು ಹಿಡಿದಿದ್ದಾರೆ ಸಾರಿಗೆ ಸಂಘಟನೆಗಳು. ಸಿಎಂ ಜೊತೆ ಸಭೆಗೆ ಪಟ್ಟು ಹಿಡಿದಿದ್ದಾವೆ ಸಾರಿಗೆ ಸಂಘಟನೆಗಳು. ಸಾರಿಗೆ ಸಚಿವರ ನೇತೃತ್ವದಲ್ಲಿ ನಾಳೆ ಸಭೆ ನಡೆಸುವಂತೆ ಪಟ್ಟು ಹಿಡಿಯಲಾಗಿದೆ. ಸಭೆ ಮಾಡಿಲ್ಲ ಅಂದ್ರೆ ಮುಷ್ಕರ ಮಾತ್ರ ಖಚಿತ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಎಸ್, ಸಾಮಾನ್ಯವಾಗಿ ಈ ಮುಷ್ಕರ ನಡೆಯುವ ಆಜುಬಾಜು ಹಿಂದೆ ಮುಂದೆ ಈ ಮಾತುಕತೆಗಳು ನಡೀತಾ ಇರ್ತವೆ. ನಮ್ಮ ಬೇಡಿಕೆಗಳು ಹಿಂಗಿದ್ದಾವೆ, ನೀವು ಈಡೇರಿಸಿಲ್ಲ ಅಂತ ಹೇಳಿದ್ರೆ ನಾವು ಮುಷ್ಕರವನ್ನು ಮಾಡೇ ಮಾಡ್ತೀವಿ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಅಲ್ವೇನ್ರಿ. ಇದು ಆಡಳಿತದ ವೈಫಲ್ಯವನ್ನು ತೋರಿಸುತ್ತೆ ಮತ್ತು ಆಡಳಿತ ಸರ್ಕಾರದ ಮೇಲೆ ಇದು ಕಪ್ಪು ಚುಕ್ಕಿಯಾಗಿ ಪರಿಣಮಿಸುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜನ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಹೈರಾಣಾಗಿ ಪಕ್ಷಗಳನ್ನು ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಹಿಂದೆ ಮುಂದೆ ನೋಡುತ್ತವೆ, ಯೋಚನೆ ಮಾಡುತ್ತವೆ, ಮೀನಮೇಷ ಎಣಿಸ್ತವೆ ಅನ್ನುವ ಒಂದು ಭಯ ನಮ್ಮ ರಾಜಕಾರಣಿಗಳಿಗೆ, ಸೋ ಕಾಲ್ಡ್ ಲೀಡರ್ಸ್ಗೆ ಇದ್ದೇ ಇರುತ್ತೆ. ದಟ್ ಇಸ್ ದ ಪಾಯಿಂಟ್. ಎಸ್, ಈಗ ನೋಡಿದ್ರಿ, ಗಮನಿಸಿದ್ರಿ ನೀವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಲಕ್ಷ್ಮೀ ಬಾಗಲಕೋಟಿ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅವರ ಜೊತೆ ಅಲ್ಲಿ ಸಾರಿಗೆ ಮುಷ್ಕರವನ್ನು ಹಮ್ಮಿಕೊಂಡಂಥವರು ಜೊತೆಗಿರಬಹುದು ಅಂತ ಭಾವಿಸ್ತೇನೆ. ನೋಡೋಣ. ಒಟ್ಟಿನಲ್ಲಿ ಲಕ್ಷ್ಮಿ, ಈಗ ಸರ್ಕಾರಿ ಸಾರಿಗೆ ನೌಕರರ ಮುಷ್ಕರ ಅವ್ರದ್ದೊಂದು ವೇದನೆ, ನಮ್ಮ ಸಾರ್ವಜನಿಕರಿಗೆ ಇದು ನಿಜಕ್ಕೂ ಕೂಡ ವೇದನೆ ಮತ್ತು ರೋದನೆ. ಈಗ ಮಾತು ನಿಮ್ಮದೇನೆ. ಓವರ್ ಟು ಯು. ಎಸ್ ರಾಘವ್ ಸೂರ್ಯ, ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಇದು ಈ ಸಾರಿಗೆ ನೌಕರರ ಜೊತೆಗೆ ಸರ್ಕಾರದ ಮಧ್ಯದಲ್ಲಿ ಜನಸಾಮಾನ್ಯರಿಗೆ ಸಮಸ್ಯೆಗಳು ಖಂಡಿತವಾಗಿಯೂ ಆಗತ್ತೆ ಅನ್ನುವಂತಹದ್ದು. ಆದ್ರೆ ಇವತ್ತು ಸಭೆಯಲ್ಲಿ ಸಂಧಾನವನ್ನ ಮಾಡುವಂಥದ್ದು ಜೊತೆಗೆ ಮನವೊಲಿಸುವಂತ ಕೆಲಸದಲ್ಲಿ ಸರ್ಕಾರ ವಿಫಲವಾಗಿದೆ. ಸೊ ಹಾಗಾಗಿ ನಾನು ಹೆಚ್ಚಾಗಿ ಮಾತನಾಡೋದಿಲ್ಲ. ಸೊ ನನ್ನೊಟ್ಟಿಗೆ ಜಂಟಿ ಕ್ರಿಯಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಜಯದೇವ್ರವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾಕೆಂತಂದ್ರೆ ಸಭೆಯಲ್ಲಿ ಅವರು ಭಾಗಿಯಾಗಿದ್ರು. ಯಾವೆಲ್ಲ ವಿಚಾರದ ಬಗ್ಗೆ ಅವರು ಇವತ್ತು ಡಿಸ್ಕಷನ್ ಅನ್ನ ಮಾಡಿದ್ರು, ಯಾವ ರೀತಿಯಾಗಿ ಇವರನ್ನ ಮನವೊಲಿಸುವುದಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಎಲ್ಲಿ ವಿಫಲವಾಯಿತು ಅಂತ ಹೇಳಿ ನಾನು ಕೇಳ್ತಾ ಹೋಗ್ತೀನಿ. ಹಾಗಾದ್ರೆ ಮುಷ್ಕರ ಖಂಡಿತವಾಗಿಯೂ ಮಾಡ್ತಾರ? ನಾಳೆ ಅಕಸ್ಮಾತ್ ಏನಾದರೂ ಸಿಎಂ ಸಭೆಯನ್ನ ಕರೆದ್ರೆ ಸಭೆಯ ಬಳಿಕವಾಗಿ ಮುಷ್ಕರವನ್ನ ಹಿಂಪಡಿತಾರೆ? ಎಲ್ಲವನ್ನ ಕೇಳ್ತಾ ಹೋಗ್ತೀನಿ. ಸರ್, ಇವತ್ತು ಸಭೆಯಲ್ಲಿ ಭಾಗಿಯಾಗಿದ್ರಿ, ಏನೆಲ್ಲ ಮನವೊಲಿಸುವುದಕ್ಕೆ ಪ್ರಯತ್ನವನ್ನ ಪಟ್ಟರು? ಯಾವೆಲ್ಲ ವಿಚಾರಗಳನ್ನ, ಈಗ ನೀವೇನು ವೇತನವನ್ನ ಹಿಂಬಾಕಿ ವೇತನವನ್ನ ಕೇಳ್ತಾ ಇದ್ದೀರಿ, ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಸೊ ಎಷ್ಟೆಷ್ಟು % ಕೊಡ್ತೀವಿ ಅಂತ ಈಗ ಸರ್ಕಾರ ಹೇಳಿರುವಂಥದ್ದು? ನಾವು ಇವತ್ತು ಜಂಟಿ ಕ್ರಿಯಾ ಸಮಿತಿ ಏನು 25-26ರಿಂದ ನಾವೇನು ರಾಜ್ಯದಾದ್ಯಂತ 4 ನಿಗಮಗಳ ಸಾರಿಗೆ ನೌಕರಿಗೆ ಮುಷ್ಕರ ಕರೆ ಕೊಟ್ಟಿದ್ವಿ. ಆ ಸಂಬಂಧ ಇವತ್ತು ನಮ್ಮ ರಾಜ್ಯದ ಕಾರ್ಮಿಕ ಆಯುಕ್ತರು ನಮ್ಮ ಜಂಟಿ ಸಂಧಾನ ಸಭೆಯನ್ನು ಕರೆದಿದ್ರು. ಅದರಲ್ಲಿ ನಮ್ಮ 4 ನಿಗಮಗಳ ಅಧಿಕಾರಿಗಳು ಭಾಗವಹಿಸಿದ್ರು. ನಮ್ಮ ಜಂಟಿ ಕ್ರಿಯಾ ಸಮಿತಿ ಎಲ್ಲ ಸಂಘಟನೆಗಳ ನಾಯಕರು ಕೂಡ ನಾವು ಭಾಗವಹಿಸಿದ್ವಿ. ಈ ಸಂಧಾನ ಸಭೆಯಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಏನು ಪ್ರಮುಖವಾದ ಬೇಡಿಕೆ ಅದನ್ನು ನಾವು ಕೂಡ ಅದನ್ನು ಪ್ರಸ್ತಾವ ಮಾಡಿ ಸಮರ್ಥನೆಯನ್ನು ಮಾಡ್ಕೊಂಡಿದ್ದೇವೆ. ಯಾಕಂದರೆ ಅದ್ರಲ್ಲಿ ಯಾವುದೇ ನಿಲುವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಮ್ಮ ಪ್ರಪ್ರಥಮ ಬೇಡಿಕೆಯಿಂದ ನಮ್ಮ 32 ತಿಂಗಳ ವೇತನ ಬಾಕಿಯನ್ನು ಕೊಡಬೇಕಾಗುತ್ತೆ. ಅದು ಸರ್ಕಾರ 26 ತಿಂಗಳ ವೇತನ ಬಾಕಿಯನ್ನು ಸರ್ಕಾರ ಅದನ್ನು ಬಿಡುಗಡೆ ಮಾಡಿದೆ. ಇನ್ನು ಬಾಕಿ ಉಳಿದಂಥ 12 ತಿಂಗಳ ವೇತನ ಬಾಕಿ ಏನಿದೆ ಅದನ್ನು ಸಾರಿಗೆ ಸಂಸ್ಥೆ ವಹಿಸ್ಕೊಂಡು ಕೊಡಿ. ಅದನ್ನು ದೊಡ್ಡ ಮೊತ್ತ ಏನಲ್ಲ. ಅದು 4 ಕಾರ್ಮಿಕರು ವಹಿಸ್ಕೊಂಡ್ರೆ ಏನು ಕೇವಲ 40-50 ಕೋಟಿ ಬರ್ಬೋದು ಕಾಣುತ್ತೆ. ಅದನ್ನು ಸಾರಿಗೆ ಮೂಳೆ ಒಂದು ದೊಡ್ಡ ಮನಸ್ಸು ಮಾಡಿ ವಹಿಸ್ಕೊಳ್ಬೇಕಾದ್ರೆ ಸಾರಿಗೆ ನೌಕರರಿಗೆ, ಯಾಕಂದ್ರೆ 2020 ನಿವೃತ್ತರಾದ ನೌಕರರಿಗೆ ಅವ್ರಿಗೆ ಅನ್ಯಾಯ ಆಗುವವರೆಗೆ ಅದನ್ನು ಒತ್ತಾಯ ಮಾಡಿದ್ದೇವೆ. ಜೊತೆಗೆ ನಮ್ಮ 4 ವರ್ಷಗಳ ಒಪ್ಪಂದ ಏನಿದೆ ಅದು 1980 ಅನುಚ್ಛೇದ ನೋಡ್ಕೊಂಬಂದಂಥ ಒಂದು ಪದ್ಧತಿ. ಅದು ಆ ಪದ್ಧತಿಯನ್ನು ಬದಲಾವಣೆ ಮಾಡೋದಕ್ಕೆ ನಾವು ತಯಾರಿಲ್ಲ. ಅದೊಂದು ಕಲ್ಚರ್ ನಾ ಕರೀತಾನೆ. ಯಾಕಂದರೆ ಅದು ಬರೀ ಅದು ಒಂದು ಕಾನೂನಲ್ಲಿ ಅಡಿಯಲ್ಲಿ ಬಂದಂಥ ಬದ್ಧತೆ ಆದಂಥ ಅದು ಬರೀ ಕೇವಲ ಮಾತ್ರ ಅಲ್ಲ, ಅದು ಒಂದು ಕಲ್ಚರ್ನ ಡೆವಲಪ್ ಮಾಡ್ಕೊಂಡು ಬಂದಿದ್ದೇವೆ ಕಳೆದ 50 ವರ್ಷಗಳಿಂದ.
ಅದನ್ನ ಬದಲಾವಣೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅಂದರೆ ಒಂದೊಂದು 24ರಿಂದನೇ ನಮ್ಮ ವೇತನ ಪರಿಷ್ಕರಣೆ ಆಗಬೇಕಾಗುತ್ತೆ ಅಂತ ಕೇಳಿ 25% ಕೇಳಿದ್ದೇವೆ. 25% ಅದು ಬೇಡಿಕೆ ಆಗಿರುತ್ತೆ ಅಷ್ಟೇ ಹೊರತು ನಾ ಬೇಡಿಕೆನ ಯಾವತ್ತು ಕೂಡ ಯಾವುದೇ ಸರ್ಕಾರ ಆಗಲಿ ಯಾವುದೇ ಆಡಳಿತವಾಗಿ ಯಾವತ್ತು ಎಂದೂ ಕೂಡ ಪೂರೈಸಿಲ್ಲ ಅದನ್ನು. ಅದು ಬೇಡಿಕೆ ಆಗಿರುತ್ತೆ. ಆ ಬೇಡಿಕೆ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಅದನ್ನು ನೆಗೋಷಿಯಬಲ್ ಅಂತ ಹೇಳಿದೆ ಒಂದು ಮಾತುಕತೆ ಮೂಲಕ